ಸ್ನೇಹಿತರೆ ನಮಸ್ಕಾರ. ಹಲವಾರು ಜನ ಸ್ನೇಹಿತರು ಹೇಳ್ತಾ ಇರ್ತಾರೆ ಬಿಡದಿ ಟೌನ್ಶಿಪ್ ಬಗ್ಗೆ ಏನಾರ ಮಾತಾಡೋಣ ಅಂತ. ಅಲ್ಲಿ ಮಾತಾಡೋಕೆ ಏನಾರ ನಮ್ಮ ತಾತ ನಮ್ಮ ಅಪ್ಪ ಒಂದು 4 ಎಕರೆ ಜಮೀನು ಮಡಗಿದ್ದಾರೆ, ಹೆಂಗೋ ಒಂದು 10 ಕೋಟಿ ದುಡ್ಡು ಬರ್ತದೆ ಅನ್ನೋಕ್ಕೆ. ಅದು ಇಲ್ಲಿ ಹೋಗೋನ ಅಪ್ಪ ಅಂದರೆ ಯಾರು ಕೊಡ್ತೋ ಮಗನೇನು ಹಂಗೆ. ಅಲ್ಲಿ ಬೇಕಾದವರು ಜಮೀನು ಮಾರ್ಕೊಂಡ್ರೆ 1 ಎಕರೆಗೆ 2.5 ಕೋಟಿ ತಗೋತಾರೆ. ಪಕ್ಕದ ಮನೆ ಶೋಭನಾರ ನಂತಕ್ಕೆ ಬಂದು ಬೋಮಾನೇನು ಅನ್ನುವಂಗೆ 2.5 ಕೋಟಿ ಎಣಿಸ್ಕೊಂಡವನು ಉದ್ಧಾರ ಆಗೋ ಬುದ್ಧಿ ಇದ್ದರೆ ಅಲ್ಲೆಲ್ಲಾರು ಹೋಗಿ ಕಡಿಮೆಗೆ ಚಿತ್ರದುರ್ಗನೋ ತುಮಕೂರನೋ ಈ ಕಡೆ ಎಲ್ಲಾರ ಹೋಗಿ ಇಲ್ಲೊಂದು ಎಕರೆ ಕೊಟ್ಟದಕ್ಕೆ ಅಲ್ಲೊಂದು 5 ಎಕರೆ ತೆಗೆದು ಬಿಟ್ಟಿರ್ತಾನಂತೆ ಕಾಲಕ್ಕೆ ನೋಡಮ್ಮ ಅಂತ. ಇಲ್ಲ ಇನ್ನೊಂದಷ್ಟು ಜನ ಏನು ಮಾಡ್ತಾರೆ, ದೇವನಹಳ್ಳಿಲಿ ಮಾಡಿದ್ರಂತೆ 2000ನೇ ಇಸ್ವಿಲಿ 1 ಎಕರೆ 15 ಲಕ್ಷ ಕೊಟ್ಬಿಟ್ರು. ಇವತ್ತು ಅಲ್ಲಿದ್ದರೆ 1 ಎಕರೆ 15 ಕೋಟಿ ಆಗೋದು ಕಡಿಮೆ ಅಂದ್ರೂ. ಯಾಕೆ ಅಂತ ಹೇಳ್ತೇವನೆ ಅಂದರೆ, ಆ ದೇವನಹಳ್ಳಿ ಜಮೀನು ಹೆಂಗೆ ಅಂದರೆ ಇದರಲ್ಲಿ ಬಿಡದಿಲ್ಲ ಬಿಡಿ, ಹೈನುಗಾರಿಕೆ ಮಾಡ್ತಾವ್ರೆ, ರೇಷ್ಮೆ ಮಾಡ್ತಾವ್ರೆ, ತರಕಾರಿ ಬೆಳೀತಾವ್ರೆ, ಭತ್ತ ರಾಗಿ ಬೆಳೀತಾವ್ರೆ. ಆ ದೇವನಹಳ್ಳಿ ತಾವು ಉಳ್ಳಿ ಚೆಲ್ಲಿದ್ರು 4 ಎಲೆ ಇಕ್ಬಿಟ್ಟು ಉಳ್ಳಿ 1.5 ಗೇಣಿಗೆ ನಿಂತ್ಕೊಂಡಿರೋದು ಅಷ್ಟೇ. ಅದು ಅಂಥದ್ಗೆ ಅಷ್ಟೊಂದು ಜಮೀನು ರೇಟ್ ಆಗದೆ. ಇವತ್ತು 2.5 ಕೋಟಿ ಕೊಡ್ತಾವ್ರೆ ಅಂದರೆ ಕನಿಷ್ಠ ಪಕ್ಷ ಇದೇ ರೀತಿ ಬೆಂಗಳೂರು ಮುಂದುವರೆದ್ರೆ, ಉದ್ಯೋಗಾವಕಾಶಗಳು ಜಾಸ್ತಿ ಆದರೆ, ಅಭಿವೃದ್ಧಿ ಆದರೆ ಬಹುಶಃ ಈಗ 2.5 ಕೋಟಿ ಕೊಡ್ತಾ ಇರೋ ದುಡ್ಡು ಇನ್ನೊಂದು 20 ವರ್ಷದಲ್ಲಿ ಅದೇ ಜಮೀನು 25 ಕೋಟಿಗೆ ಹೋಗ್ಬೋದು. ಇಲ್ಲ ಪ್ರಪಂಚದ ಕಥೆ ಇಷ್ಟು ಮುಗ್ದೋಯ್ತು ಕೆಲವೊಬ್ರು ಹೇಳ್ತಾರಲ್ಲ, ಆಟೋಮೆಟಿಕ್ ಇಂಟೆಲಿಜೆನ್ಸ್ ಅಂದರೆ AI ತಂತ್ರಜ್ಞಾನ ಬಂದು ಇರೋ ಉದ್ಯೋಗಾವಕಾಶಗಳೆಲ್ಲ ಕಳೆದೋಯ್ತವೆ. ಇನ್ನು ಮುಂದಕ್ಕೆ ಕಷ್ಟ ಆಯ್ತದೆ ಬೆಳೆದು ನಗರ ಪ್ರದೇಶಗಳು ಈಗೇನು ಬೆಳೆದದೆ ಇಷ್ಟೇ ಅಂತ ಹೇಳ್ತಾರಲ್ಲ, ಆ ಲೆಕ್ಕದಲ್ಲಿ ಹೋದರೆ ನನ್ನ ಲೆಕ್ಕ 2.5 ಕೋಟಿ ತಗೊಂಡು ಆರಾಮಾಗಿ ಪಾಪ ನಿಮಗೆ ಒತ್ತರಂಟಿ ಎದ್ದು ಹಾಲು ಕರೀಕ್ಕೂ ಆಗೋದಿಲ್ಲ, ಒಳ್ಳೆ ನಿದ್ದೆ ಬರೋ ಟೈಮಲ್ಲಿ. ಹೈನುಗಾರಿಕೆ ಮಾಡ್ತೀನಿ ಅಂದರೆ ಎಲ್ಲೇ ಇರಲಿ ಆ ಟೈಮ್ಗೆ ಹಾಲು ಕರಿಗೆ ಬಂದ್ಬಿಡ್ಬೇಕು. ನಾಟಿ ಎಮ್ಮೆ ಥರ ಬಿಟ್ಕೋಕ್ಕಾಗೋದಿಲ್ಲ, ಅದು ಭಾವ ಆಗೋಯ್ತದೆ. ಇನ್ನು ವ್ಯವಸಾಯ ಅಂದ್ರೆ ಆಗೋದಿಲ್ಲ. ಏನು ಈ ಬಿಸಿಲು ಮಳೆ ಚಳಿಗಾಳಿಲಿ ಮೇಲೆ ಸೂರ್ಯನ ಕಾವು ಅಡಿಲಿ ಭೂಮಿ ಕಾವು ಎಲ್ಲ ಬೆವ್ರು ಕಿತ್ಕೋತದೆ, ಎಲ್ಲ ತಾವು ಬೆವ್ತ್ಕೋತದೆ. ಆ 2.5 ಕೋಟಿ ತಗೊಂಡು ಒಂದಷ್ಟು FD ಮಾಡಿಸ್ಬಿಡಿ. ಪಾಪ ನಿಮ್ಮ ಅಪ್ಪ ಅವದಿರು ನಿಮ್ಮ ತಾತ ಅಜ್ಜಿಯರು ಮಾರ್ಕೋದೇ ಇರೋದಕ್ಕೆ ಇವತ್ತು ಅವತ್ತೇ ಒಂದು 10-15 ಲಕ್ಷಕ್ಕೆ ಮಾರ್ಕೊಬಿಟ್ಟಿದ್ರೆ 1 ಎಕರೆಯ ಇವತ್ತು ನೀವು 2.5 ಕೋಟಿ ತಗೋಕೆ ಆಯ್ತಿರ್ಲಿಲ್ಲ. ರಸ್ತೆ ಪಕ್ಕದವರು ಒಳಗಡೆಯವರು 2 ಕೋಟಿ ಚಿಲ್ಲರೆ ತಗೋಕೆ ಆಯ್ತಿಲ್ಲ. ಪಾಪ ಅವ್ರು ಉಳಿಸೋರು ಬಡಪಾಯಿಗಳು. ಮೊದಲು ಒಂದಷ್ಟು FD ಮಾಡಿಸ್ಬಿಡಿ ಅವ್ರ ಜಂಟಿ ಖಾತೆಯಲ್ಲಿ. ಏಕೆಂದರೆ ನೀವು ಹಂಗಾಮಿ ದುಡ್ಡು ಬತ್ತು ಅಂದ್ಬಿಟ್ಟು ತಗೊಂಡು ಮಲೇಷ್ಯಾ, ಸಿಂಗಾಪುರು, ಥಾಯ್ಲ್ಯಾಂಡು, ಹಾಂಗ್ಕಾಂಗು ಇಲ್ಲಿಗೆ ಹೋಗಿ ಮಸಾಜ್ ಮಾಡಿಸ್ಕೊಂಡು ಒಳ್ಳೇದು ಕೆಟ್ಟು ತಿನ್ಕೊಂಡು, ಪಾಪ ನಿಮ್ಮ ಅಪ್ತಿರು ಉಪ್ಪಿನಕಾಯಿ ನೆಕ್ಕೊಂಡು ಕಡಲೆಪುರಿ ತಿನ್ಕೊಂಡು OT BP ಸಿಲ್ವರ್ ಕಪ್ಪು ಚಾಯ್ಸು ಜಾಕಿ ರಾಜಾ ವಿಸ್ಕಿ ಕುಡ್ಕೋ ಕಾಲ ಕಳೆದವ್ರೆ. ಒಂದು ಚಡ್ಡಿ ಇಕ್ಕೊಂಡು ಪಾಪ ನೀವೆಲ್ಲ ಒಳ್ಳೆ ಬ್ಲ್ಯಾಕ್ ಆ್ಯಂಡ್ ವೈಟು ವ್ಯಾಟ್ 69 100 ಪೈಪರು ವ್ಯಾಟ್ ಆಂಟಿಕ್ಯೂಟಿ ಈ ಥರದ ಎಣ್ಣೆ ಕುಡಿಬೇಕು. ನೀವೆಲ್ಲ ಒಳ್ಳೊಳ್ಳೆ ಕಬಾಬು, ಚಿಕನ್ 65 ಅವೇನೇನೋ ಹೇಳ್ತಾರಲ್ಲ, ಚಿಕನ್ ತಿಕ್ಕ ಪಕ್ಕ ಇವೆಲ್ಲ ತಿನ್ಬೇಕು ನೀವು ಬಾಯಿ ರುಚಿಯಾಗಿ ತಿನ್ಕೊಳ್ಳಿ. ಆಮೇಲೆ ವಾರಕ್ಕೆ 15 ದಿನಕ್ಕೆ ಒಂದೊಂದು ಕೋಟ ಗೋವಾಕ್ಕೆ ಹೋಗಿ ಅಲ್ಲೂ ಎಣ್ಣೆ ಚೀಪ್ ಅಂತೆ. ಯಾಕೆಂದರೆ ಆ ದೇವನಹಳ್ಳಿ ಸೈಡ್ನವರು ಹಂಗೆ ಮಾಡಿದ್ರಂತೆ. 15 ಲಕ್ಷಕ್ಕೆ ಅವತ್ತಿನ ಲೆಕ್ಕ, ಇವತ್ತು 15 ಕೋಟಿಗೆ ಸಮ. ಅವತ್ತಿಂದ 15 ಲಕ್ಷ ಈಗ 2000ನೇ ಇಸ್ವಿಲಿ ಅಂದರೆ 25 ವರ್ಷ ಇಂಚಾರೆ ವಿಮಾನ ನಿಲ್ದಾಣ ಆದಾಗ. ಇವತ್ತು ಅವ್ರೇನು ಮಾಡ್ತಾರೆ, ಅಲ್ಲೇ ಏರ್ಪೋರ್ಟು ಅಕ್ಕಪಕ್ಕ ಇರುವ ಹೋಟ್ಲುಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಅಲ್ಲೇ ಸೆಕ್ಯೂರಿಟಿ ಕೆಲಸನೋ ಅವ್ರ ಕಾರ್ ಓಡಿಸ್ಕೊಂಡು ಓನರ ಆ ಹೋಟ್ಲುಗಳಲ್ಲಿ ಯಾವುದೋ ಮ್ಯಾನೇಜ್ರು ಕೆಲಸ ಮಾಡ್ಕೊಂಡು ಆ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ಕೊಂಡು 20,000 ಸಂಬಳ ಇಸ್ಕೊಂಡು ಕಾಲ ಕಳೀತಾವ್ರೆ. ಇವ್ರು ಯಾವ ಜಮೀನು ಕೊಟ್ಟಿದ್ರು ಅದೇ ಜಮೀನಲ್ಲಿ ಏನೇನು ಕಟ್ಕೊಂಡಿದ್ದಾರೋ ಹೋಟ್ಲು ಪಾಟ್ಲು ಅಪಾರ್ಟ್ಮೆಂಟ್ಗಳಲ್ಲಿ, ಹಂಗೆ ನೀವು ಅಲ್ಲಿ ಕಟ್ಕೋತೆ ಮುಂದಕ್ಕೆ ಸರ್ಕಾರ ಈಗ 2.5 ಕೋಟಿಗೆ ಸರ್ಕಾರ ತಗೋತಾ ಇದೆ. ಮುಂದ್ಕೊಂದಿನ ಯಾವ್ದಾರ ಕೈಗಾರಿಕೆಗಳು ತತ್ತೀನಿ ಅಲ್ಲಿ ಡಿವೈಡ್ ಮಾಡ್ತಾರೆ, ವಾಸಕ್ಕೆ ಯಾವುದು ಕೈಗಾರಿಕೆಗೆ ಯಾವುದು ಯಾವ್ಯಾವ್ದು ಹಂಚಬೇಕು ಆ ಭೂಮಿಯನ್ನು ವಶಪಡಿಸ್ಕೊಂಡ ಅಂತ. ಹಂಗೆ ಅಲ್ಲೇ ನೀವು ಪಾಪ ಯಾವ್ದಾರ ಕೆಲ್ಸಕ್ಕೆ ಸೇರಿಕೊಂಡು
ಕಾಲ ಕಳೀರಿ, ಅಲ್ಲಿಗೆ ಸರೋಯ್ತದೆ. ನೋಡಿ, ಆಯ್ಕೆ ನಿಮ್ಮದು. ಮಾರ್ಕೊಂಡು ಅದೇ ದುಡ್ಡಿಗೆ ಎಲ್ಲಾರ ಹೋಗಿ ಜಮೀನು ತೆಗೆದು ನಿವೇಶನಗಳು ತೆಗೆದು ಮನೆ ಕಟ್ಕೊಂಡು ಬಾಡಿಗೆ ಬರೋ ಥರ ಮಾಡ್ಕೋತಿರೋ, ಇಲ್ಲ ಇನ್ನೊಂದಷ್ಟು ಜಾಸ್ತಿ ರೇಟ್ ಆಗ್ಬೋದು ಇನ್ನೊಂದಷ್ಟು ವರ್ಷ ನೋಡ್ಮ ಅಂತೀರೋ, ಇಲ್ಲ ರೇಟ್ ಇವತ್ತಿದ್ದಂಗೆ ಇದ್ದದೆ ಪ್ರಪಂಚ ಮುಂದಕ್ಕೆ ಬೆಳವಣಿಗೆ ಆದದೋ ಇಲ್ವೋ, ಬಂದಷ್ಟ ತಗೊಂಡು ಚೆನ್ನಾಗೆ ಕುಡಿದು ತಿಂದು ಮಜಾ ಮಾಡಿ ಎಲ್ಲ ಥರದ್ದು ಸೋಕಿ ಮಾಡಿಬಿಟ್ಟು ಯಾರ್ದೋ ದುಡ್ಡು ಎಲ್ಲಮ್ಮ ಜಾತ್ರೆ ಅನ್ನುವಂಗೆ ನುಂಗಿ ನೀರು ಕುಡ್ಬಿಟ್ಟು ಬಡ್ದು ಬಾಯಿಗೆ ಹಾಕೊಬಿಟ್ಟು ಮಂದಿರೋ, ಆಯ್ಕೆ ನಿಮ್ಮದು. ಯಾಕೆ ನಾನು ಅವೆಲ್ಲ ಯೋಚನೆ ಮಾಡೋಕ್ಕಲ್ಲ, ನನ್ನ ಜಮೀನು ಇಲ್ವಲ್ಲ. ನಂದೊಂದು ಎಕರೆ ಇದ್ದರೆ ನಾನು ಯೋಚನೆ ಮಾಡ್ಬೋದಾಗಿತ್ತು. ಹಂಗಾಗಿ ನೋಡಿ ಏನು ಮಾಡ್ತೀರಿ, ಎರಡು ಥರದ್ದು ಹೇಳಿದ್ದೀನಿ. ಜಮೀನು ಮಾರಿ ಒಂದಷ್ಟು ಎಫ್ ಟಿ ಇಡಿ, ಇನ್ನೆಲ್ಲಾರ ಹೋಗಿ ಬಯಲು ಸೀಮೆ ಪ್ರದೇಶ ಇದೆಯಲ್ಲ, ನಮ್ಮ ಚಿತ್ರದುರ್ಗ, ಹಿರಿಯೂರು, ತುಮಕೂರು, ಪಾವಗಡ, ಶಿರಾ ಇಂಥ ತಾವು ಕಡಿಮೆಗೆ ಸಿಗ್ತದೆ. ಇಲ್ಲಿ ನೀವು 1 ಎಕರೆ ಮಾರ್ಕೊಂಡಿರೋದಕ್ಕೆ ಅಲ್ಲಿ 10 ಎಕರೆ ಸಿಗ್ತದೆ ಜಮೀನು. ಅಂತೆ ತಾವು ತೆಗೆದ್ಬಿಟ್ಟಿರೋ, ಲಾಸ್ಟ್ಗೆ ದೇವ್ರು ಒಳ್ಳೇದು ಮಾಡಿ ಕಷ್ಟ ಬಿದ್ದು ಸಂಪಾದನೆ ಮಾಡೋದು, ಅದೊಂದು ಬೋರ್ ಹಾಕ್ಸಿದ್ರೆ ಈ ಥರ ತೆಂಗಿನ ಸೋಸಿ ನೆಡ್ಬೋದು, ಇಲ್ಲದ್ರೆ ಮಾವಿನ ಗಿಡಗಳು ಹಾಕ್ಬಿಟ್ಟು ಹನಿ ನೀರಾವರಿ ಮಾಡಿಬಿಡ್ಬೋದು. ಅಲ್ಲೇ ಒಂದಕ್ಕೆ 2 ದುಡ್ಡು ದುಡೀತದೆ. ಈಗ ನನ್ನ ಲೆಕ್ಕ ಇವತ್ತಿನ ಯುವ ಪೀಳಿಗೆಗೆ ಮೈಕೈ ನೋವು ವ್ಯವಸಾಯ ಅಂದರೆ ಅವೆಲ್ಲ ಆಗೋದಿಲ್ಲ. ಏನಿದ್ರು ಹಂಗಾಮಿ ಸಂಪಾದನೆ ಮಾಡಬೇಕು, ಅಲ್ಲೆಲ್ಲ ಬೆಟ್ಟಿಂಗ್ ಆಡಬೇಕು. ವರ್ಷಕ್ಕೊಂದ್ಸಲ IPL ಬರ್ತದೆ, 2 ವರ್ಷಕ್ಕೊಂದ್ಸಲ T20 ವರ್ಲ್ಡ್ ಕಪ್ ನಡೀತದೆ, 4 ವರ್ಷಕ್ಕೊಂದ್ಸಲ ಮಾಮೂಲಿ ಏಕದಿನ ಸರಣಿ ನಡೀತದೆ, ಮಧ್ಯ ಅವು ಇವು ನಡೀತಾ ಇರ್ತವೆ. ಈಗ ನೋಡ್ತೀವಲ್ಲ, ಬೆಳಗ್ಗೆ ಇದ್ರಲ್ಲ ಆ ಬೆಟ್ಟಿಂಗ್ ಆಡಿ ಅಷ್ಟು ಲಕ್ಷ ಸಾಲ ಮಾಡ್ಕೊಂಡ, ಇಷ್ಟು ಲಕ್ಷ ಸಾಲ ಮಾಡ್ದ, ರೈಲಿಗೆ ಸಿಗಾಕೊಂಡ, ಔಷಧಿ ಕುಡ್ದ, ನ್ಯಾಣಾಕೊಂಡ, ನೆಗದು ಬಿದ್ದ ಅಂತ. ಈ ಮನಸ್ಥಿತಿಯವರು ಇವತ್ತಿನ ಯುವ ಪೀಳಿಗೆ. ಹಿಂಗೆ ನಾನು ಹೇಳುವಂಗೆ ಹಿಂಗೆ ಎಲ್ಗುದ್ಲಿ ಹಿಂಗೆ ಕುಡ್ಲು ಪಡ್ಲು ಹಿಡ್ಕೊಂಡು ಹಾಲು ಕರೀದು ಮೇವು ಕುಯ್ಯೋದು ಬೆವ್ರು ಬೀಳಿಸ್ಕೋ ಕೆಲಸ ಆಗೋದಿಲ್ಲ. ಆದರೂ ನಮ್ಮ ಸ್ನೇಹಿತರು ಹೇಳ್ತಿದ್ರಲ್ಲ, ನೀ ಏನಾರ ಮಾತಾಡಬೇಕು 4 ಮಾತಾ ಸುಮ್ಮನೆ ಆಗ್ಬಿಟ್ರೆ ಹಂಗೆ ಎಲ್ಲ ವಿಚಾರನೂ ಅಷ್ಟೋ ಇಷ್ಟೋ ಮಾತಾಡ್ತಾ ಇರ್ತೀವಿ ಅಂತ. ಅವರ ಒತ್ತಾಯದ ಮೇರೆಗೆ ಇಷ್ಟೊಂದು ಮಾತಾಡೀವ್ನಿ. ದಯವಿಟ್ಟು ಈ ಮಾತಿನಿಂದ ಯಾರಿಗಾರ ಜಮೀನು ಮಾರ್ಕೋತಾ ಇರೋರ್ಗಾಲಿ, ಜಮೀನು ಖರೀದಿ ಮಾಡ್ತಾ ಇರುವಂಥ ಸರ್ಕಾರದವ್ರಿಗಾಲಿ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕೆಂದರೆ ಮಾರ್ತಾ ಇರೋರು ಅವರು, ತಗೋತಾ ಇರೋರು ನೀವು. ಮಧ್ಯೆ ನಮ್ಮದೇನು ಕಮಿಷನ್ ಕೊಡ್ತಾ ಇದ್ದೀರಾ? ಏನಿಲ್ಲ. ಏನೋ ನಾನು ಒಬ್ಬನ ರೈತನಾಗಿ 4 ಮಾತಾಡಬೇಕಾಯ್ತು. ಯಾಕೆಂದರೆ ಚಿನ್ನ ಅಯ್ಯೋ 5,000 ರೂಪಾಯಿ ಆಗೋಯ್ತೆ ಗ್ರಾಮು, 15,000 ಆಗದೆ. ಭೂಮಿ ಈಗ ನಮ್ಮ ಕಡೆ ನೋಡ್ತಾ ಇದ್ದೀರಲ್ಲ, ರಾಮನಗರ ಜಿಲ್ಲೆ ಅಂದರೆ ಇವತ್ತಿನ ಬೆಂಗಳೂರು ದಕ್ಷಿಣ ಜಿಲ್ಲೆ. ಇದು ನಾ ಇರೋದು ಚಕ್ಕೆರೆ, ಬೈರಪಟ್ಟಣ, ಚಕ್ಕೆರೆ, ಸುಳ್ಳೇರಿ ನಮ್ಮೂರು. ಇಲ್ಲೇ ಕುಂಟಿಗೆ ರಸ್ತೆ ಪಕ್ಕವಾದರೆ 4 ಲಕ್ಷ ನಡೀತದೆ. ಅಂದರೆ ಎಷ್ಟಾಯಿತು? 1 ಎಕರೆಗೆ 1,60,00,000. ಇನ್ನು ದೂರದವಾದರೆ 2.5-3 ಲಕ್ಷ ನಡೀತದೆ. ಬೆಂಗಳೂರಿಗೂ ನಮಗೂ ಇಲ್ಲಿಗೆ 60 ಕಿಲೋಮೀಟ್ರು, ಬಿಡದಿಗೂ ನಮಗೂ 30 ಕಿಲೋಮೀಟ್ರು. ಬಿಡದಿಯಿಂದ ಅಲ್ಲಿಗೆ 7-8 ಕಿಲೋಮೀಟ್ರ್ ಇರುವಂಥ ಹಳ್ಳಿಗಳಿಗೆ 2 ಕೋಟಿ ಚಿಲ್ಲರೆ ಅಂದರೆ ಕಡಿಮೆನೇ ಆಯಿತು. ಕನಿಷ್ಠ ಸರ್ಕಾರ 5 ಕೋಟಿನಾರು ಕೊಟ್ಟು ತಗೋಬೇಕಾಗಿತ್ತು. ಯಾಕೆ ನಾನು ಹೇಳ್ನಲ್ಲ, ಯಾವುದೋ ದುಡ್ಡಲ್ಲಿ ಎಡ್ತಿ ಒಡವೆ ತಗೊಂಡ್ಲಂತೆ, ಗಂಡ ಕಾರ್ ತಗೊಂಡಂತೆ. ಕಾರು ಗುಜ್ರಿಗೋಯ್ತು. 10 ಲಕ್ಷ ಕೊಟ್ಟು ತಗೊಂಡಿದ್ದ ಕಾರು 1 ಲಕ್ಷ ಗುಜ್ರಿಗೆ. ಅದೇ ಎಡ್ತಿ ತಗೊಂಡಿದ್ದಂಥ ಚಿನ್ನ ಅದರ 10 ಪಟ್ಟಾಯಿತು. 1,500 ಕೊಟ್ಟು ತಗೊಂಡಿದ್ರು ಚಿನ್ನ ಎಡ್ತಿ, ಅದು 15,000 ಆಯ್ತು ಇವತ್ತು ಗ್ರಾಮು. ಹಂಗೆ ಈ ಭೂಮಿ ತಾಯಿಗೆ ಹಾಕೋ ಬಂಡವಾಳ, ಚಿನ್ನಕ್ಕೆ ಹಾಕೋ ಬಂಡವಾಳ ಯಾವತ್ತಿದ್ರೂ ವ್ಯರ್ಥ ಆಗೋದಿಲ್ಲ. ನೋಡಿ, ಯೋಚನೆ ಮಾಡ್ರಪ್ಪ. ಭೂಮಿಯನ್ನು ಕಳ್ಕೊಳ್ಳೋದು ಭಾಳ ಸುಲಭ, ಆದರೆ ಸಂಪಾದನೆ ಮಾಡೋದು ಅದೆಲ್ಲ ಕಷ್ಟ ಅದೆ ಅಂತ ಹೇಳ್ತಾ ನನ್ನ ಈ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮ ಆಗ್ತಾಯಿದ್ದೀನಿ. ದಯವಿಟ್ಟು SP ಮಲ್ಲೇಶ್ ಕರುನಾಡು ನನ್ನ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಮಾಡ್ಕೊಂಡೇನು ಅವ್ರ್ಯಾರೋ ಕಾರ್ ತಗೊಂಡ್ರು, ಇವ್ರ್ಯಾರೋ ಬಂಗ್ಲೆ ಕಟ್ಸಿದ್ರು, ಇವ್ರ್ಯಾರೋ 10 ಕೋಟಿ ಇಷ್ಟು ಲಕ್ಷ ಸಂಪಾದನೆ ಮಾಡಿದ್ರು ಅಂತ ನಾನು ಓಪನ್ ಮಾಡಲಿಲ್ಲ ಈ ಚಾನಲ್ನ. ಜನಸಾಮಾನ್ಯನಾಗಿ ಜನಸಾಮಾನ್ಯರ ಭಾವನೆಗಳನ್ನು, ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ಶುರು ಮಾಡಿದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಶುಭ ದಿನ.